ಹಾಯ್ ಎವ್ರಿವನ್, ಇವತ್ತು ನಾನು ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುವ ಸಾಬುದಾನ ಕ್ಯಾರೆಟ್ ಕೀರ್ ಮಾಡ್ತಾ ಇದ್ದೀನಿ. ಇದು ಹೆಲ್ದಿ ಕೂಡ, ಹಾಗೆ ಡೆಸರ್ಟ್ ಆಗಿ ಅಥವಾ ಫಾಸ್ಟಿಂಗ್ ಟೈಮಲ್ಲೂ ಮಾಡ್ಕೊಳ್ಬೋದು. ಹಾಗಾದರೆ ಶುರು ಮಾಡೋಣ. ಮೊದಲು ಸಾಬುದಾನನ ನೆನೆ ಇಡಬೇಕು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಸ್ಮಾಲ್ ಸಾಬುದಾನ ತೊಗೊಂಡಿದ್ದೀನಿ. ನೀವು ಬಿಗ್ ಸೈಜ್ ಇರೋ ಸಾಬುದಾನ ಆದರೂ ತೊಗೋಬೋದು. ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ನೀರು ಹಾಕಿ ಒಂದು 20ರಿಂದ 30 ನಿಮಿಷ ಇದನ್ನು ನೆನೆ ಇಟ್ಕೋಬೇಕು. ಅಷ್ಟರಲ್ಲಿ ನಾವು ಕ್ಯಾರೆಟನ್ನು ತುರಿದಿಟ್ಕೊಳ್ಳೋಣ. ಒಂದು ಬಿಗ್ ಸೈಜು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ತುರಿದಿಟ್ಕೊಳ್ಳಿ. ಕ್ಯಾರೆಟ್ ತುರಿದು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಕ್ಯಾರೆಟ್ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಇವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1 ಗ್ಲಾಸಷ್ಟು ಹಾಲು ಹಾಕ್ಕೋಬೇಕು. 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಾಬುದಾನ ಕೂಡ ಹಾಕ್ಕೊಳ್ಳಿ. ನೆನೆಸಿಟ್ಟಿರೋ ಸಾಬುದಾನನೂ ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ 2 ನಿಮಿಷ ಕುದಿಸ್ಕೋಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕುದಿ ಬಂದಿದೆ ಇವಾಗಿದು. ಇವಾಗ ನೋಡಿ, ಸಾಬುದಾನ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಕುಕ್ ಆಗಬೇಕು ಸಾಬುದಾನ. ಈಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಈಗ ಒಂದು ಬೌಲಲ್ಲಿ ಸ್ವಲ್ಪ ಹಾಲನ್ನು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಸಿಮ್ಮಲ್ಲಿರೋ ಕೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 2 ಸ್ಪೂನಷ್ಟು ಸ್ವೀಟ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಇದರಿಂದ ಥಿಕ್ನೆಸ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ 2 ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಇದು ಕಂಡೆನ್ಸ್ಡ್ ಮಿಲ್ಕು ಕೂಡ ಸ್ವೀಟ್ ಇರೋದ್ರಿಂದ ಶುಗರು 2ರಿಂದ 2.5 ಸ್ಪೂನಷ್ಟು ಹಾಕಿದ್ರೆ ಸಾಕು. ಸ್ವೀಟು ಪರ್ಫೆಕ್ಟಾಗಿರುತ್ತೆ. ತುಂಬ ಸಪ್ಪೆನೂ ಅಲ್ಲ, ತುಂಬ ಸ್ವೀಟಾಗೂ ಇರಲ್ಲ. ಈಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಫ್ಲೇವರಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನು ಸಿಮ್ಮಲ್ಲೇ ಬಿಡಬೇಕು. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ಇವಾಗ ಇದಕ್ಕೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳೋಣ. 3 ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನು ಕ್ಯಾರೆಟ್ ಕೀರಿಗೆ ಸೇರಿಸ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ನಮ್ಮ ಡೆಲಿಷಿಯಸ್ ಕ್ಯಾರೆಟ್ ಕೀರು ರೆಡಿಯಾಗಿದೆ. ಇದನ್ನು ಹಾಟಾಗಿ ಅಥವಾ ಚಿಲ್ಲಾಗಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ನಾನು ತಣ್ಣಗಾದ್ಮೇಲೆ ಇದನ್ನು ಫ್ರಿಡ್ಜಲ್ಲಿಟ್ಟು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಡೆಸರ್ಟ್ ಆಗಿನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.